ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಯಾರು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಹೋಮ್ ಮೇಡ್ ಪಿಜ್ಜಾ. ಇದನ್ನು ಹೆಂಗೆ ಮಾಡೋದು ನೋಡಂಬರ್ರಿ. ಇದು ಮೈದಾ ಬೇಕಾಗಿಲ್ಲ, ಈಸ್ಟ್ ಬೇಕಾಗಿಲ್ಲ, ಚೀಸ್ ಬೇಕಾಗಿಲ್ಲ. ಹೆಂಗೆ ಮಾಡೋದು ನೋಡಂಬರ್ರಿ. ಈಗ ಒಂದು ಬೌಲಿಗೆ ನಾನು 1 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕೋತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ, ಹಂಗೆ ಸಕ್ಕರೆನೂ ಆ್ಯಡ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಸೋಡಾ ಪುಡಿ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋತೀನಿ. ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗ್ತೈತಿ. ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊರಿ. ಮಾಡ್ಕೊಂಡು ಆಗಿಂದ ಇದಕ್ಕೆ ಸ್ವಲ್ಪನ ಮೊಸರು ಹಾಕಿ ಕಲಿಸ್ಕೊರಿ. ನೀರಿನ ಬದಲಿ ನಾವಿಲ್ಲಿ ಮೊಸರು ಹಾಕ್ಕೋಬೇಕಾಗ್ತದೆ. ಇದು ಕೊಟ್ಟೆ ನಾವು ನೀರು ಆ್ಯಡ್ ಮಾಡೋಂಗಿಲ್ಲ, ಹಂಗೆ ಮೊಸರನ್ನೇ ಹಾಕಿನ ನಾವು ಕಲಿಸ್ಕೋಬೇಕಾಗ್ತೈತಿ. ನೋಡ್ರಿ, ಈ ಥರ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ನಾದ್ಕೋಬೇಕಾಗ್ತೈತಿ. ಅದಕ್ಕೆ ಸ್ವಲ್ಪ ಮ್ಯಾಲೆ ಎಣ್ಣೆ ಹಚ್ಕೊಂಡು 1 ಅವರ್ ಇದನ್ನು ನೆನೆಯಕ್ಕೆ ಬಿಟ್ಬಿಡೋಣ. ಈಗ ನಾವು ಚೀಸ್ ಬದಲಿಗೆ ವೈಟ್ ಸಾಸ್ ರೆಡಿ ಮಾಡ್ಕೊಳ್ಳೋಣ. ಅದನ್ನು ಹೆಂಗೆ ಮಾಡ್ಕೊಳ್ಳೋದು ನೋಡೋಣ ಬರ್ರಿ. ಇದು ಟೇಸ್ಟಿಯಾಗಿರ್ತೈತಿ. ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಅಷ್ಟೇ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೊಂಡು ಆಗಿಂದ ಇದಕ್ಕೆ ಹಾಲನ್ನ ಆ್ಯಡ್ ಮಾಡ್ತೀನಿ. ಇದನ್ನು ಚಂದಾಗ ತಿರುವ್ಕೊತ ಇರಬೇಕು, ಇಲ್ಲ ಗಂಟು ಆಗಿಬಿಡ್ತೈತಿ. ಸಾಸ್ ರೀತಿ ಬರಬೇಕಿದೆ, ಅಲ್ಲಿ ಮಟನೂ ನಾವು ಇದನ್ನು ಚಂದಾಗ ತಿರ್ಕೋಬೇಕಾಗ್ತೈತಿ. ನೋಡ್ರಿ, ಈ ರೀತಿ. ನಾವು ಚೀಸ್ ಬಳಸೋದು ನಮ್ಮ ಬಾಡಿಗೆ ಅಷ್ಟು ಸೂಕ್ತ ಅಲ್ಲ ಅಂತ ಅನಿಸ್ತೈತಿ. ಇದು ನೋಡ್ರಿ, ಸಾಸ್ ರೀತಿ ಆಗಿಂದ ಇದಕ್ಕೆ ಸ್ವಲ್ಪ ನಾವು ಉಪ್ಪು ಹಾಕ್ಕೊಂಡು ಇದನ್ನು ಚಂದಾಗಿ ತಿರ್ಕೊಂಡು ನಾವು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ನೋಡಿದ್ರಲ್ಲ, ಅದು ಸಾಸ್ ರೀತಿ ಆಗಿಂದ. ಈಗ ನೆಕ್ಸ್ಟ್ ನಾವು 1 ಅವರ್ ಆಗಿಂದ ಇದು ನೆನೆಯಕ್ಕೆ ಇಟ್ಟಿದ್ದು ಹಿಟ್ಟು ಈ ಥರ ನೀಟಾಗಿ ನಾವು ಉಳ್ಳಿ ಮಾಡಿಕೊಂಡು ಅದನ್ನು ಚಂದಾಗ ಇದು ಮಾಡಬೇಕಾಗ್ತೈತಿ. ಈಗ ನಾವು ಹಿಂಗೆ ಕೈಲೇ ತಟ್ಕೊಲಿಲ್ಲ ಅಂದರೂ ನಾವು ಲಟ್ಟಣಿಗೆ ತೊಗೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಚಪಾತಿ ರೀತಿ ಒಳಗೆ ನಾವು ಲಟ್ಟಿಸ್ಕೋಬೇಕು. ನೀವು ಯಾವ ಸೈಜಿಂದ ಮಾಡತ್ತೀರಲ್ಲ ಪಿಜ್ಜಾ ಅಷ್ಟ್ರ ಮಟ್ಟಿಗೂ ನೀವು ಇದು ಆದರೆ ಇದು ಸ್ವಲ್ಪ ಬೇಸ್ ದಪ್ಪ ಇರಬೇಕಾಗ್ತೈತಿ. ನೋಡ್ರಿ, ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ನಾಗ ಸ್ವಲ್ಪ ಲಟ್ಟಿಸ್ಕೊರಿ, ಆದರೆ ಸ್ವಲ್ಪ ಬೇಸ್ ದಪ್ಪ ಇರಬೇಕು. ಈಗ ನಾನು ಇದನ್ನು ಒಂದು ಪ್ಲೇಟ್ನಾಗ ಹಾಕೋತೀನಿ. ನೋಡಿರಿ, ಪ್ಲೇಟ್ನಾಗ ಹಾಕ್ಕೊಂಡಿಂದ ಸೈಡಿಗೆ ಸ್ವಲ್ಪ ಹಿಂಗೆ ಒತ್ಕೋತೀನಿ. ಈಗ ಒತ್ಕೊಂಡ್ರೆ ಅಂದರೆ ಎಲ್ಲ ಅಂದರೆ ಸಾಸ್ ಸ್ಪ್ರೆಡ್ ಆಗೋದಿಲ್ಲ, ಹಾಗಾಗಿ ಹಿಂಗೆ ಒತ್ಕೋತೀನಿ. ನೆಕ್ಸ್ಟ್ ಒಂದು ಫೋರ್ಕ್ ತೊಗೊಂಡು ನಾನು ಪ್ರೆಸ್ ಮಾಡ್ಕೋತೀನಿ. ನೋಡಿರಿ, ಈ ರೀತಿ ಎಲ್ಲ ಕಡೆ ಪ್ರೆಸ್ ಆಗಿಂದ ಇದಕ್ಕೆ ನಾನು ಕೆಚಪ್ ಹಾಕೋತೀನಿ. ನೀವು ಟೊಮೆಟೊ ಸಾಸ್ ಅಥವಾ ಪಿಜ್ಜಾ ಸಾಸ್ ಅಂತಲೂ ಸಿಗ್ತೈತಿ, ಅದನ್ನು ಹಾಕ್ಕೋಬೋದು. ನಾನು ಇಲ್ಲಿ ಕೆಚಪ್ ಹಾಕ್ಕೊಳತ್ತೀನಿ. ಇದನ್ನೆಲ್ಲ ಕಡೆ ಚಂದಾಗ ಸ್ಪ್ರೆಡ್ ಮಾಡಬೇಕು. ಇದನ್ನೆಲ್ಲ ನೀಟಾಗಿ ನಾವು ಸ್ಪ್ರೆಡ್ ಆಗಿಂದ ನಾವೇನು ವೈಟ್ ಸಾಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕಾಗ್ತೈತಿ. ನೋಡ್ರಿ, ಈ ರೀತಿ ನೀಟಾಗಿ ನೀವು ಸ್ಪ್ರೆಡ್ ಮಾಡ್ಕೊರಿ. ಇದು ಮಾತ್ರ ಅಲ್ಟಿಮೇಟ್ ಆಗಿರ್ತೈತಿ. ಚೀಸ್ ಬದಲಿಗೆ ಇದನ್ನು ಒಂದು ಸಲ ನೀವು ಟೇಸ್ಟ್ ಮಾಡಿ ನೋಡಿರಿ, ಮಸ್ತ್ ಇರ್ತೈತಿ. ಈಗ ನಾನು ಇದಕ್ಕೆ ವೆಜಿಟೇಬಲ್ಸ್ ಹಾಕೋತೀನಿ. ಮೇಲೆ ಚಾಪ್ ಮಾಡಿರೋವಂಥ ಆನಿಯನ್ ಮತ್ತು ದೊಣ್ಣೆ ಮೆಣಸಿನ್ಕಾಯಿ, ಟೊಮ್ಯಾಟೊ, ಸ್ವೀಟ್ ಕಾರ್ನ್ ಇವನ್ನೆಲ್ಲ ಆ್ಯಡ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನು ಪನ್ನೀರ್ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅವನು ಹಾಕೋತೀನಿ. ನಿಮ್ಮ ಕಡೆ ಯಾವ ವೆಜಿಟೇಬಲ್ಸ್ ಅದಾವಲ್ಲ ಅವನ್ನ ಹಾಕೋರಿ, ನಡೀತೈತಿ, ಏನು ಪರವಾಗಿಲ್ಲ. ನಾನಿಲ್ಲಿ ಪನ್ನೀರ್ನ ಆ್ಯಡ್ ಮಾಡತ್ತೀನಿ.
ಈಗ ನೆಕ್ಸ್ಟ್ ನಾನು ಒಂದು ಹಂಚಿನೊಳಗೆ ಸ್ವಲ್ಪ ಉಪ್ಪು ಹಾಕಿ ಅದ್ರೊಳಗೆ ಸ್ಟ್ಯಾಂಡ್ ಇಟ್ಟು ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ನೀವು ಉಪ್ಪಿನ ಬದಲಿ ಉಸುಕು ಹಾಕೋಬೋದು. ಬಟ್ ನಾನು ಇಲ್ಲಿ ಉಪ್ಪು ಎಲ್ಲರ ಮನೆಯಾಗೂ ಅವೈಲೇಬಲ್ ಇರ್ತೈತಲ್ಲ, ಹಾಗಾಗಿ ಉಪ್ಪನ್ನು ಹಾಕ್ಕೊಂಡಿರ್ತೀನಿ. ಅದು ಬಿಸಿ ಆಗಿಂದ ನಾ ಈ ಪ್ಲೇಟ್ನ ಅದ್ರೊಳಗೆ ಇಡ್ತೀನಂತ. ಇದೇನಿಲ್ಲಪ್ಪ ಅಂದರೂ 20 to 25 ಮಿನಿಟ್ಸ್ ಓವನ್ ಟೈಪ್ ಇಟ್ಬಿಡ್ಬೇಕಾಗ್ತೈತಿ. ಅಂದ್ರೆ ಬೇಸ್ ಚೆನ್ನಾಗಿ ಬೇಯ್ತೈತಿ, ಇಲ್ಲಾಂದ್ರೆ ಹಸಿ ಬಿಸಿ ಇರ್ತೈತಿ. ಈಗ ನೋಡಿರಿ 25 ಮಿನಿಟ್ಸ್ ಮೇಲೆ ನಾನು ಓಪನ್ ಮಾಡತ್ತೀನಿ ಇದನ್ನು. ಎಷ್ಟು ಕರೆಕ್ಟಾಗಿ ಬಂದೈತಿ ನೀವೇ ನೋಡ್ತಿರ್ಬೋದು. ಈಗ ಹೋಮ್ ಮೇಡ್ ಪಿಜ್ಜಾ ರೆಡಿ ಆಯ್ತು. ಈ ಥರ ಒಂದ್ಸಲ ಮಾಡಿಕೊಡ್ರಿ, ಮಕ್ಳಿಗೆ ಭಾಳ ಇಷ್ಟ ಆಕೈತಿ ಮತ್ತು ಹೆಲ್ದಿನೂ ಇರ್ತೈತಿ. ಈಗ ಮ್ಯಾಗ ನಾನು ಸ್ವಲ್ಪ ಮ್ಯಾಲೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗ್ಯಾನೋನು ಆ್ಯಡ್ ಮಾಡತ್ತೀನಿ. ಈ ರೆಸಿಪಿ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ. ಒಂದ್ಸಲ ನೀವು ಟ್ರೈ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಟೇಕ್ ಕೇರ್, ಬಾಯ್.